MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದೇಶದಲ್ಲಿ ನ್ಯಾಯ ಇನ್ನೂ ಬದುಕಿದೆ ಎಂದ ಡಿಕೆ. ಮನ್ರೇಗಾ ಹೆಸರು ಬದಲು ಖಂಡಿಸಿ ಇಂದು ಕಾಂಗ್ರೆಸ್ ಪ್ರತಿಭಟನೆ. ಗಾಂಧಿಯವರ ಹೆಸರು ಸಹಿಸುವುದು ಬಿಜೆಪಿಗೆ ಕಷ್ಟ ಅಂತ ಕಾಂಗ್ರೆಸ್ ವಾಗ್ದಾಳಿ. HDKಗೆ ಹಿಟ್ ಅಂಡ್ ರನ್ ಹೆಸರು ಪರ್ಫೆಕ್ಟ್ ಮ್ಯಾಚ್ ಅಂತ ಚಲುವರಾಯಸ್ವಾಮಿ ಕಿಡಿ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ದೋಷಾರೋಪ ಪಟ್ಟಿಯನ್ನ ಪರಿಗಣಿಸಲು ದೆಹಲಿ ವಿಶೇಷ ನ್ಯಾಯಾಲಯ ಮಂಗಳವಾರ ನಿರಾಕರಿಸಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಇತರ 5 ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ ಎಫ್ಐಆರ್ ಪ್ರತಿ ಕೊಡಿ ಅಂದಿದ್ದಕ್ಕೆ ಕೊಡಬಾರದ ಕಷ್ಟಗಳನ್ನ ಕೊಟ್ರು. ಇಂದು ನ್ಯಾಯಾಲಯ ಕೇಸ್ ವಜಾಗೊಳಿಸಿದೆ. ದೇಶದಲ್ಲಿ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳಿದ್ದಾರೆ. ನೀವು ಮಾಡಿರೋಂಥ ಕೇಸು ಸರಿ ಇಲ್ಲ ಅಂತೇಳಿ ಇವತ್ತು ವಜಾ ಮಾಡಿದೆ. ಇದು ದೇಶದಲ್ಲಿ ಇನ್ನ ನ್ಯಾಯಾಲಯ ಬದುಕಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸೊ ಯಾವ ರೀತಿ ಕಿರುಕುಳವನ್ನು ಕೊಟ್ಟು ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿಯಾಗಿದೆ. ಮನ್ರೇಗಾ ಯೋಜನೆ ಹೆಸರು ತೆಗೆದುಹಾಕಲು ಬಿಲ್ ತರಲಾಗಿದೆ. ಸುವರ್ಣಸೌಧದ ಗಾಂಧಿ ಪ್ರತಿಮೆ ಬಳಿ ಇಂದು ಬೆಳಿಗ್ಗೆ 9:30ಕ್ಕೆ ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ನಡೆಸಲಿದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯದ ಎಲ್ಲಾ ಕಡೆ ಪ್ರತಿಭಟನೆಗೆ ಸೂಚಿಸುತ್ತೇವೆ. ಸದನದಲ್ಲೂ ಈ ಬಗ್ಗೆ ಚರ್ಚೆ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಇಲ್ಲಿಗೆ ಬಂದು 100 ವರ್ಷ ಆಗಿದೆ ಈ ಅಧಿಕಾರ ತೆಗೆದುಕೊಂಡು ದೇಶದ ಸ್ವಾತಂತ್ರ್ಯಕ್ಕೆ. ನಾವು ಅವ್ರ ಹೆಸರಿನಲ್ಲಿ ಮನ್ರೇಗಾ ಕಾರ್ಯಕ್ರಮ ನಾವು ಇಟ್ಟಿದ್ದೇವೆ. ಈಗ ಆ ಹೆಸರನ್ನು ತೆಗೆದುಹಾಕಬೇಕು ಅಂತೇಳಿ ಇವತ್ತು ಹೊರಟಿದ್ದಾರೆ. ನಾವು ಹೋರಾಟ ಅನಿವಾರ್ಯತೆ ಆಗಿದೆ. ನಾಳೆ ಬೆಳಗ್ಗೆ 9:30 ಗಂಟೆಗೆ ನಾನು, ಚೀಫ್ ಮಿನಿಸ್ಟ್ರು ಮತ್ತು ಎಲ್ಲ ಮಿನಿಸ್ಟರ್ಸು, MLCಗಳು ಎಲ್ಲ ಸೇರಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಾವು ಧರಣವನ್ನು ಹಮ್ಮಿಕೊಂಡಿದ್ದೇವೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರನ್ನ ಬದಲಿಸುವ ಕೇಂದ್ರದ ನಿರ್ಧಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಇದು ಗಾಂಧಿ ಹೆಸರನ್ನಷ್ಟೇ ಅಲ್ಲ, ಸ್ವರಾಜ್ಯದ ಕನಸು ಹೊಸಕ್ಕೆ ಹಾಕುವ ಯತ್ನ ಅಂತ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರು ಸಹಿಸೋದು ಬಿಜೆಪಿಯವರಿಗೆ ಕಷ್ಟ, ಹೀಗಾಗಿ ಹೆಸರು ಬದಲಿಸಿದ್ದಾರೆ ಅಂತ MLC ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಇವರು. ಇವತ್ತು ಸಹ ಕೊಲೆ ಮಾಡಿರ್ತಕ್ಕಂಥ ನಾಥೂರಾಮ್ ಗೋಡ್ಸೆಯನ್ನು ಇವನು ಉಗ್ರವಾದಿ ಅಂತ ಘೋಷಣೆ ಮಾಡಿಲ್ಲ. ಇವತ್ತು ಸಹ ಅದನ್ನು ಕೊಲೆ ಅನ್ನೋದಿಲ್ಲ. ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾರೆ ಅದು ಗಾಂಧಿಕ ವಧ್ವ ಅಂತ ಹೇಳ್ತಾರೆ ವಿನಃ ಅದು ಕೊಲೆ ಅಂತ ಹೇಳೋದಕ್ಕಾಗದೇ ಇರೋರು ಪರೋಕ್ಷವಾಗಿ ಮಹಾತ್ಮ ಗಾಂಧಿಯವರ ವಿರುದ್ಧ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ. HDKಗೆ ಹಿಟ್ ಅಂಡ್ ರನ್ ಹೆಸರು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ನಿನ್ನೆ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ರು. ರೈತರ ಆತ್ಮಹತ್ಯೆ ವಿಚಾರದಲ್ಲಿ ದಾಖಲೆ ಬಿಡುಗಡೆ ಮಾಡಲಿ, ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ಅಂತ ಹೇಳಿದ್ರು. ಮೇಕೆದಾಟು ಯೋಜನೆಗೆ 5 ನಿಮಿಷದಲ್ಲಿ ಅನುಮತಿ ಕೊಡಿಸುವುದಾಗಿ ಹೇಳಿದ್ರು. ಆದ್ರೆ HDK ಅನುಮತಿ ಕೊಡಿಸುವ ಕೆಲಸ ಮಾಡಿದ್ರಾ ಅಂತ ಚಲುವರಾಯಸ್ವಾಮಿ ಪ್ರಶ್ನಿಸಿದ್ದಾರೆ. ಏನೋ ಒಂದು ಇಟ್ಟಂದ್ರೆ ಕೇಸ್ ಇದೊಂದು ಹೇಳ್ತಾರೆ, ಅದೊಂದು ಹೇಳ್ತಾರೆ, ಅಲ್ಲೊಂದು ಹೇಳ್ತಾರೆ, ಹೋಯ್ತಾರೆ. ಅವ್ರು ಹೋಗ್ಕೊಂಡು ಹೋಗಿ ಅದಕ್ಕೇನು ನಮಗೇನು ಅಭ್ಯಂತರ ಇಲ್ಲ. ಅವ್ರನ್ನೇನು ಹಿಂಗೆ ಮಾಡಬೇಕು ಅಂತ ನಮಗೇನು ಕಂಡೀಷನ್ ಇಲ್ಲ. ಬಟ್ ಆದರೆ ಅವರು ಇವ್ರನ್ನ ದೂರೋದು, ಸುಳ್ಳು ಹೇಳೋದ ಬಿಟ್ಬಿಟ್ಟು ನೇರವಾಗಿ ಅವರು ಮೇಕೆದಾಟು 5 ನಿಮಿಷದೊಳಗಡೆ ಮಾಡ್ತೀನಿ ಅಂದರು. ಅದಕ್ಕೆ ಫಸ್ಟ್ ಉತ್ತರ ಕೊಡೋಕ್ಕಿಲ್ಲ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದಲಿತ ಉದ್ಯಮಿಗಳ ಸಭೆ ನಡೆದಿದೆ. ಈ ಸಭೆಯಲ್ಲಿ ಸಚಿವ ಎಚ್ ಮುನಿಯಪ್ಪ, ಶಾಸಕ ಬಸವರಾಜ್ ದದ್ದಲ್, MLC FH ಜಕ್ಕಪ್ಪನವರ್, ಶಾಸಕ ಚಂದ್ರು ಲಮಾಣಿ, ಕರೇಮಾದೇವಿ, ರಘುಮೂರ್ತಿ, ದುರ್ಯೋಧನ ಐಹೊಳೆ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ದಲಿತ ಉದ್ಯಮಿಗಳು ಸಭೆಯಲ್ಲಿ ಭಾಗಿಯಾಗಿದ್ರು. SC ST ಹಣ ಬೇರೆ ಯೋಜನೆಗಳಿಗೆ ಬಳಕೆ ಆಗದಂತೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಮುಖ್ಯಮಂತ್ರಿಗಳ ಪರವಾಗಿ ವಿಧಾನಸಭೆಯಲ್ಲಿ ಸಚಿವ HK ಪಾಟೀಲ್ 6,274.87 ಕೋಟಿ ರೂಪಾಯಿಗಳ ಪೂರಕ ಅಂದಾಜು ಮಂಡನೆ ಮಾಡಿದ್ರು. ಮತ್ಸ್ಯಮೇಳ ಆಯೋಜನೆಗಾಗಿ 4 ಕೋಟಿ ರೂಪಾಯಿ, ಲೆಕ್ಕ ಪರಿಶೋಧನಾ ಇಲಾಖೆಯ ಪ್ರಧಾನ ನಿರ್ದೇಶಕರಿಗೆ ಹೊಸ ಇನೋವಾ ಕ್ರಿಸ್ಟಾ ಕಾರು ಖರೀದಿಗೆ 18 ಲಕ್ಷ ರೂಪಾಯಿ, MP ಬೈ ಎಲೆಕ್ಷನ್ ವೆಚ್ಚಕ್ಕೆ 1.21 ಕೋಟಿ ರೂಪಾಯಿ ಹೆಚ್ಚುವರಿ ಹಣ,
ಸಿಎಂ ಮತ್ತು ರಾಜ್ಯಪಾಲರ ಹೆಲಿಕಾಪ್ಟರ್ ವೆಚ್ಚ 6.37 ಕೋಟಿ ಹೀಗೆ ಹಲವು ವೆಚ್ಚಗಳ ಪೂರಕ ಅಂದಾಜಿನಲ್ಲಿದೆ. ಪ್ರತಿ ವರ್ಷ ಬೆಂಗಳೂರು ಕಸವನ್ನ ತಂದು ಇಲ್ಲಿ ಎಸೆಯುತ್ತಿದ್ರು. ಆದ್ರೆ ಈ ಬಾರಿ ಅಧಿವೇಶನದಲ್ಲಿ ಹಾಗೆ ಆಗ್ಲಿಲ್ಲ ಅಂತ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಅರ್ಥಾತ್ ಈ ಬಾರಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಹೆಚ್ಚು ಚರ್ಚೆಯಾಗಿದೆ ಎಂದಿದ್ದಾರೆ. ತಾರತಮ್ಯದ ಕಾರಣಕ್ಕೆ ಪ್ರತ್ಯೇಕ ರಾಜ್ಯದ ಆಲೋಚನೆ ಬಂದಿದೆ. ಆದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಮತವಿಲ್ಲ ಅಂತೇಳಿದ್ರು. ಕಬ್ಬು ತೂಕದಲ್ಲಿ ವಂಚನೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನಿನ್ನೆ ವಿಧಾನಸಭೆಯಲ್ಲಿ ಉತ್ತರಿಸಿದ್ರು. ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬು ತೂಕ ಮಾಡುವ ಯಂತ್ರದಲ್ಲಿ ಮೋಸ ಆಗುತ್ತಿರುವ ಬಗ್ಗೆ ಯಾವುದೇ ರೈತರು ದೂರು ಸಲ್ಲಿಸಿ ಇದು ಸಾಬೀತಾದಲ್ಲಿ ಅಂತಹ ರೈತರಿಗೆ 5 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ರೈತನು ಆತ್ಮಸ್ಥೈರ್ಯದಿಂದ ಮುಂದೆ ಬರಬೇಕು. ಯಾಕಂತಂದ್ರೆ ಇಷ್ಟು ನಾವು ಮೊದಲು 2 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ವಿ, ಮುಂದೆ 5 ಲಕ್ಷ ಘೋಷಣೆ ಮಾಡಿದ್ವಿ, ಮತ್ತು ಅವ್ರ ಕಬ್ಬು ನಾವೇ ನುರಿಸ್ತಕ್ಕಂಥ ಜವಾಬ್ದಾರಿ ತಗೋತೀವಿ ಅಂತೇಳಿ ನೀವು ಕಂಪ್ಲೇಂಟ್ ಕೊಟ್ಟು ಟ್ರೂ ಆದರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನಾವು ಬುಕ್ ಮಾಡಿ ಅವ್ರ ಕಾರ್ಖಾನೆಯನ್ನು ನಾವು ನಿಲ್ಲಿಸ್ತಕ್ಕಂಥ ಹಂತಕ್ಕೂ ಹೋಗ್ತೀವಿ ಅಂತಕ್ಕಂಥ ಮಾತು ನಾವು ಕೊಡ್ತೀವಿ. ಬೆಳಗಾವಿ ಅಧಿವೇಶನ ಟೂರಿಂಗ್ ಟಾಕೀಸ್ ರೀತಿ ಆಗಿದೆ ಅಂತ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕಿಡಿಕಾರಿದ್ರು. 1-2 ಬಣಗಳು, 2-3-4 ಲೆಕ್ಕ ಹಾಕು, 5-6 ಡಿನ್ನರ್ ಜೋರು, 7-8 ಯಾರ ಕಡೆ ನಂಟು, 9-10 ದೆಹಲಿಗೆ ಹತ್ತು, ಕರ್ನಾಟಕವನ್ನ ಕಾಂಗ್ರೆಸ್ ಹಾಳುಗೆಡವಿತ್ತು ಅಂತ ಲೇವಡಿ ಮಾಡಿದ್ದಾರೆ. 1-2 ಬಣಗಳ 2, 1-2 ಬಣಗಳ 2, 3-4 ಲೆಕ್ಕವು ಹಾಕು, 5-6 ಡಿನ್ನರವು ಜೋರು, 5-6 ಡಿನ್ನರವು ಜೋರು, 7-8 ಯಾರ ಕಡೆಗೆ ನಂಟು, 7-8 ಯಾರ ಕಡೆಗೆ ನಂಟು, 9-10 ದೆಹಲಿಗೆ ಹತ್ತು, 9-10 ದೆಹಲಿಗೆ ಹತ್ತು, 1-10 ಭಿನ್ನಮತದ ಆಟ ಹೀಗಿತ್ತು. ಹೈಕಮಾಂಡ್ ತಲೆ ಕೆಡಿಸಿತ್ತು. ಕರ್ನಾಟಕವನ್ನ ಕಾಂಗ್ರೆಸ್ ಹಾಳುಗೆಡವಿತ್ತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.